ಹರೀಶ ಹೇಳಲೇ ಎಲ್ಲ ದುಡ್ಡು ಹೊತ್ಕೊಂಡು ಹೋಗ್ಬಿಟ್ಟಾರ ಕಣೋ. ಕೊಟ್ಟರಲ್ಲ ಚಂಬು ಕೈಗೆ, ಏನು ಮಾಡೋದೀಗ? 50 ಲಕ್ಷ ಕಣಲೇ. ಯಪ್ಪ ಬ್ರೋ, ಖಾಲಿ ಆದರೂ ಪರವಾಗಿಲ್ಲ ಕಣೋ. ಸದ್ಯ ಜೀವ ಉಳಿಸಿ ಹೋಗಿದಾರಲ್ಲೋ, ಅದು ಖುಷಿ ಪಡು. ಆದರೂ ಬ್ರೋ, ನಾವು ಈ ಪರಿಸ್ಥಿತಿಗೆ ಬಂದಿರೋದಕ್ಕೆ ನೀನೇ ಕಾರಣ ಕಣ. ಬೇಡ ಬೇಡ ಅಂತ ಹೊಡ್ಕೊಂಡೆ, ಕೇಳಬೇಕಲ್ಲ ನನ್ನ ಮಾತು. ಕೋಟಿ ಕೋಟಿ ಬರುತ್ತೆ ಅಂದೆ, ಬೋಟಿ ತಿನ್ನಕ್ಕೂ ಇಲ್ದಿರಂಗೆ ಮಾಡ್ಬಿಟ್ಟೆ. ಏನೋ ನೀನು ಉದ್ಧಾರ ಆಗಲಿ ಅಂತ ಮಾಡಿದೆ, ಹಿಂಗೆಲ್ಲ ಆಗುತ್ತೆ ಅಂತ ನನಗೇನೋ ಗೊತ್ತಿತ್ತು. ಆದರೆ ಹಾಳಾದರೆ ಇಬ್ಬರು ಒಟ್ಟಿಗೆ ಹಾಳಾಗೋಣ ಅಂತ ಹೇಳಿಲ್ವಲ್ಲ. ಸಾಕು ಸುಮ್ಮನಿರಲ್ಲೇ. ಫಸ್ಟ್ ಟೈಮ್ ಚಿನ್ನ ಸಿಕ್ಕಾಗ ತೊಗೊಂಡು ಖುಷಿ ಪಟ್ಟಿದ್ದಾನೆ. ಆಮೇಲೆ ಇಲ್ಲ ಬ್ರೋ ಮುಂದುವರ್ಸೋಣ ಬ್ರೋ, ಒಳ್ಳೆ ದುಡ್ಡು ಸಿಗುತ್ತೆ ಅಂತ ಹೇಳ್ದಿತ್ತಾನೆ. ಈಗ ನನಗೆ ಬೈತಿದ್ಯಲ್ಲ. ಆಯಿತು ಬಿಡಪ್ಪ, ಒಬ್ಬರನ್ನೊಬ್ಬರು ಯಾಕೆ ಬೈಕೊಂಡಿರೋದು, ಏನು ಪ್ರಯೋಜನ ಬ್ರೋ? 50 ಲಕ್ಷ ಕಣೋ, ಹೆಂಗೋ? ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದರೆ ಪ್ರೂಫ್ ಕೇಳ್ತಾರೆ, ಯಾರಿಗಾದ್ರು ಹೇಳ್ಕೊಂಡ್ರೆ ನಿಮ್ಮದೇ ತಪ್ಪು ಅಂತಾರೆ. ಅದು ಕರೆಕ್ಟೇ. ನಾವು ಈ ಲೆವೆಲಿಗೆ ಬಕ್ಕಡಾಗ್ತೀವಿ ಅಂತ ಯಾರಿಗೋ ಗೊತ್ತಿತ್ತು, ನಮಗೆ ಗೊತ್ತಿರಲಿಲ್ಲ. ಅಯ್ಯಮ್ಮ ಇರೋ, ನನ್ನ ಮಗಂಗೆ ಫೋನ್ ಮಾಡ್ತೀನಿ. ಮಾಡು ಮಾಡು, ಅವನು ಎದ್ದಂಗೆ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಕಣೋ. ನಾನು ಹೇಳಿಲ್ವಾ, ಸಿಮ್ ಕಿತ್ ಬಿಸಾಕಿರ್ತಾನೆ ಕಣ. ನನ್ನ ಮಗ ನಮಗೆ ಮೋಸ ಮಾಡಬೇಕು ಅಂತಾನೆ ಸ್ಕೆಚ್ ಹಾಕೊಂಡು ಇವೆಲ್ಲ ಮಾಡಿದಾನೆ ಕಣ, ನಮ್ಗೆ ಗೊತ್ತು. ಮಾಡ್ತೀನಿ ಇರೋ, ಸುಮ್ಮನೆ ಬಿಡಲ್ಲ ಕಣ. ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತು, ಅವ್ನು ಕೆಲಸ ಮಾಡೋ ಜಾಗ ಗೊತ್ತು, ಅಲ್ಲಿಗೆ ಹೋಗಿ ಹುಡುಕ್ತೀನಿ ಅವನು. ಏನು ಬ್ರೋ ನೀನು ಅಲ್ವಾ, ಅವ್ನು ಹೇಳಿದ್ದೆಲ್ಲ ಹೇಗೋ ನಂಬ್ತೀಯ ನೀನು? ಅವ್ನು ಅಲ್ಲೇ ಕೆಲಸ ಮಾಡ್ತಾನೆ, ನಿನಗೇನೋ ಗೊತ್ತು? 1-2 ದಿನ ಅಲ್ಲಿ ಕಾಣಿಸ್ಕೊಂಡಿಯಾನಷ್ಟೇ. ಅವ್ನು ಹೇಳಿರೋದೆಲ್ಲ ಬರೀ ಸುಳ್ಳೆ. ನಾನು ಇದನ್ನೆಲ್ಲ ನೋಡ್ಕೋತೀನಿ. ಯಪ್ಪ ನೀನು ನಡಿ, ಪೂಜೆ ಇದೆಯಲ್ಲ, ಮನೆಗೆ ಹೋಗಿ ನಡಿ. ಅಯ್ಯೋ, ಈ ಪರಿಸ್ಥಿತಿ ನಾನು ಪೂಜೆಗೆ ಹೋದರೆ ಎಲ್ಲ ಸೇರಿಕೊಂಡು ನನಗೆ ಪೂಜೆ ಮಾಡ್ತಾರೆ ಅಷ್ಟೇ. 50 ಲಕ್ಷ ಕಣೋ, ಟೈಮಿಗೆ ಸರಿ ಹೋಗಲಿಲ್ಲ ಅಂತ ಮೊದಲೇ ಬೆಂಕಿ ಹಾಕೊಂಡಿರ್ತಾರೆ. ಏನೋ ಮಾಡೋದೀಗ, ಭಯ ಆಗ್ತದೆ ಕಣೋ ಈ ಪರಿಸ್ಥಿತಿ ನೋಡ್ಬಿಟ್ರತ್ತು. ಹೇಳ್ಬೇಡ ಕಣ, ಹೇಳ್ಬೇಡ, ಹೇಳ. ಕೆಲಸ ಮಾಡ್ತೀನಿ ಈಗ, ಬೇರೆ ಶೇಡ್ ಕೊಡಿಸ್ತೀನಿ, ಹಾಕೊಂಡು ಹೋಗು. ಹಾಂ ನೋಡಿ, ಹೇಳ್ಬೇಡ, ಬಾ. 50 ಲಕ್ಷ ಕಣೋ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಎಲ್ಲಮ್ಮ ನಿನ್ನ ಗಂಡ? ಅದು ಯಾವುದೋ ಮುಖ್ಯವಾದ ಕೆಲಸ ಅಂತ ಹೊರಗೆ ಹೋಗಿದ್ದಾರಪ್ಪ, ಇನ್ನೇನು ಬಂದ್ಬಿಡ್ತಾರೆ. ನಮ್ಮ ಮನೇಲಿ ಏನಾದರೂ ಇದ್ದಾಗಲೇ ಆ ಬಡ್ಡಿ ಇದ್ದಂಗೆ ಏನಾದರೂ ಕೆಲಸ ಬರ್ತದೆ, ಇಲ್ಲಾಂದರೆ ಕೊಟ್ಟಿಗೆಲ್ಲಿ ಕೋಣ ಬಿತ್ಕೊಂಡಿರ್ತಾನೆ. ಅಲ್ಲ ಕಣವ, ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ ಅಂತ ತಾನೇ ನಾವು ಪೂಜೆ ಮಾಡಿಸ್ತಾ ಇರೋದು. ಅವನೇ ಇಲ್ಲ ಅಂದರೆ ಹೆಂಗವ? ಇಷ್ಟರಲ್ಲೇ ಗೊತ್ತಾಯ್ತದೆ ಅವ್ನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾವನೆ ಅಂತ. ಅದೇನು ಅಂತ ಅವನ್ನ ಕಟ್ಕೊಂಡ್ಬಿಟ್ರೋ ಏನೋ ಅಪ್ಪ. ಅಪ್ಪ, ಇವತ್ತು ಮನೇಲಿ ಪೂಜೆ ನಡೀತಿದೆ, ಇವತ್ತು ಇದೆಲ್ಲ ಮಾತಾಡಬೇಕಾ? ಇನ್ನೇನು ಬಂದ್ಬಿಡ್ತಾರೆ. ನೋಡ್ರೆ, ಪೂಜೆ ಶುರು ಮಾಡೋಣವೇ? ಮುಹೂರ್ತ ಮೀರೋದ್ರೊಳಗೆ ಪೂಜೆ ಮಾಡಿ ಮುಗಿಸ್ಬೇಕು. ಶಾಸ್ತ್ರಿಗಳೇ, ಇವಳು ಗಂಡ ಏನೋ ಗನಾಂದಾರಿ ಕೆಲಸ ಮಾಡೋಕೆ ಹೋಗೋಣಂತೆ, ಇನ್ನು ಸ್ವಲ್ಪ ಹೊತ್ತು ಕಾಯ್ಬೋದೆ? ಗೌಡ್ರೆ, ಈ ಪೂಜೆ ಮಾಡ್ತಿರೋದೆ ಅವ್ರ ದೋಷ ಪರಿಹಾರ ಆಗಿ ಒಳ್ಳೇದಾಗಲಿ ಅಂತ ಹೇಳಿ. ಈಗ ಅವರೇ ಇಲ್ಲ ಅಂದರೆ ಹೇಗೆ? ಒಂದು ಕೆಲಸ ಮಾಡಿ, ಅಳಿಯ ಮಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ನೀವೇ ಗಂಡ ಹೆಂಡತಿ ಪೂಜೆ ಕೂತ್ಕೊಳ್ಳಿ. ಆಮೇಲೆ ಅವ್ರು ಬಂದಮೇಲೆ ಅವರಿಬ್ಬರನ್ನು ಕೂರಿಸಿ ಪೂಜೆ ಮಾಡಿಸಿದ್ರೆ ಆಯಿತು. ಹೌದು ರೀ, ಶಾಸ್ತ್ರಿಗಳು ಹೇಳಿದಾಗೆ ನಾವೇ ಪೂಜೆ ಕೂತ್ಕೊಳ್ಳೋಣ. ಸರಿ ಬಿಡಮ್ಮ, ಆ ಬಡ್ಡಿಯದ ಬರಂಗೆ ಕಾಣಲ್ಲ. ಶಾಸ್ತ್ರಿಗಳೇ, ನಿಮಗೆ ಗೊತ್ತಲ್ಲ, ನನಗೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ನಾವಿಲ್ಲೇ ಕೂತ್ಕೋತೀವಿ. ಅದೇನು ಮಾಡಬೇಕು ಅಂತೇಳಿ ನಾವು ಇಲ್ಲಿಂದಲೇ ಮಾಡ್ತೀವಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಹೇಳ ನೀನು ಸಿಕ್ಕದ್ಲಾ? ಇಲ್ಲ ಅಣ್ಣ, ಅಕ್ಕ ಫೋನ್ ರಿಸೀವ್ ಮಾಡ್ತಿಲ್ಲ. ನಾ ಇಲ್ಲೇ ಮನೆ ಹೊರಗಡೆ ಕಾಯ್ತಾ ಇದ್ದೀನಿ. ನೋಡೋ, ಮೋಸ್ಟ್ಲಿ ಅವಳು ಬ್ಯುಸಿ ಇರ್ಬೋದು. ನೀನು ಕಾಲ್ ಮಾಡಿರೋದು ಅವಳು ಗೊತ್ತಾಗಿದೆಯೋ ಇಲ್ವೋ? ನೀನು ನೇರವಾಗಿ ಒಳಗೆ ಹೋಗಿ ಮಾತಾಡು. ಅಣ್ಣ, ಮನೆ ಒಳಗಡೆ ಪೂಜೆ ನಡೀತಿದೆ ಅನ್ಸುತ್ತೆ, ಅದಕ್ಕೆ ಅಕ್ಕ ಫೋನ್ ರಿಸೀವ್ ಮಾಡ್ತಿಲ್ಲ. ಹಾಗಾದರೆ ನೀನು ಒಳಗೆ ಹೋಗಿ ಕೂತ್ಕೋ. ನೀನು ನೋಡಿದ್ರೆ ಅವಳು ಮಾತಾಡ್ತಾಳೆ. ಅಣ್ಣ, ಒಳಗಡೆ ಜನ ಇದ್ರೆ ಹೆಂಗನ ಹೋಗ್ಲಿ? ಲವ್, ಪೂಜೆಗೆ ಬಂದವ್ರ ಥರ ನೀನು ಒಳಗೆ ಹೋಗಿ ಕೂತ್ಕೋ. ಅವಳು ನೀನು ನೋಡಿದ್ರೆ ತಾನೇ ಬಂದು ಮಾತಾಡ್ತಾಳೆ. ಆಮೇಲೆ ನೀನು ಯಾರು ಅನ್ನೋದಲ್ಲಿ ಯಾರಿಗೂ ಗೊತ್ತಿಲ್ವೋ? ಹೋಗ ಒಳಗೆ. ಸರಿ ಸರಿ ಅಣ್ಣ, ಸರಿ ಅಣ್ಣ. ಒಂದು ನಿಮಿಷ ಬರ್ತೀವಿ. ಹಾಂ. ನೀನು ಯಾಕೋ ಇಲ್ಲಿಗೆ ಬರಕ್ಕೆ ಹೋದೆ? ಅಕ್ಕ, ಅಣ್ಣ ಕಳಿಸಿದ್ರಕ್ಕ. ಅಣ್ಣಗೆ ದುಡ್ಡಿಲ್ಲ ಅಂತ ನೀವು ಫೋನ್ ಪೇ ರಿಸೀವ್ ಮಾಡ್ತಿಲ್ವ ಅಂತಲ್ಲ? ಅವನದು ಒಳ್ಳೆ ಕಾಟನ್ ನನಗೆ ಇವಾಗಲೇ ಬೇಕಂತ. ಅಕ್ಕ, ಖರ್ಚಿಗೆ ದುಡ್ಡಿ ಅಲ್ಲಕ್ಕ ಈಗ. ಒಳಗಡೆ ಪೂಜೆ ಬೇರೆ ನಡೀತಾ ಇದೆ. ಒಳಗಡೆ ಹೋಗಿ ದುಡ್ಡು ಹೇಗೆ ತಂದು ಕೊಡ್ಲಿ ಹೇಳು? ಒಂದು ಕೆಲಸ ಮಾಡ್ತಿದ್ರು. ರಾಮ, ಪ್ರಸಾದ ತಗೊಂಬನ್ನಿ.